ಆತ್ಮೀಯರೇ, ಈ ಜಗತ್ತಿನಲ್ಲಿ ನಾವು ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ನಮ್ಮ ಸಲಿಗೆ ಎಲ್ಲರೊಂದಿಗೂ ಒಂದು ಮಿತಿಯಲ್ಲಿರಬೇಕು. ಎಲ್ಲರೂ ನಮ್ಮವರೆಂದು ತಿಳಿದು ಒಳ್ಳೆಯತನ್ನ ಮಾಡಲು ಹೊರಟರೆ ಕೊನೆಗೆ ಕೆಟ್ಟವರೆಂಬ ಪಟ್ಟ ಕಟ್ಟಿಬಿಡುತ್ತಾರೆ. ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುರು ಎಂದರೆ ಸಮಯ. ಏಕೆಂದರೆ ಸಮಯ ಕಲಿಸುವ ಪಾಠವನ್ನ ಜೀವನದಲ್ಲಿ ಯಾರು ಕಲಿಸಲು ಸಾಧ್ಯವಿಲ್ಲ. ಮಾತಿಗೆ ಒಂದು ಅರ್ಥವಿದ್ದರೆ ಮೌನಕ್ಕೆ 1000 ಅರ್ಥಗಳಿವೆ. ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ನಮ್ಮನ್ನು ಕೆಟ್ಟವರೆಂದು ಬಿಂಬಿಸುವುದಿಲ್ಲ. ಬೇರೆಯವರ ಮೇಲೆ ಒಂದು ನಿರೀಕ್ಷೆ ಇರಲಿ, ಆದರೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿರಲಿ. ಏಕೆಂದರೆ ನಮ್ಮನ್ನ ನಾವು ಅರ್ಥ ಮಾಡಿಕೊಂಡಷ್ಟು ಬೇರೆಯವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ನಿಮ್ಮನ್ನ ನೋಯಿಸಿದವರಿಗೂ ಒಂದು ದಿನ ನೋವು ಅನುಭವಿಸುವ ಕಾಲ ಬಂದೇ ಬರುವುದು. ನಮ್ಮ ಕಷ್ಟ ಸುಖ ಎಲ್ಲವನ್ನ ಭಗವಂತನಲ್ಲಿ ಹೇಳಿಕೊಳ್ಳೋಣ. ಬದುಕಿನಲ್ಲಿ ಎಲ್ಲವೂ ಮಿತಿಯಲ್ಲಿದ್ದರೆ ಎಲ್ಲವೂ ಹಿತವಾಗಿರುತ್ತದೆ. ಸಮಯಕ್ಕೆ ತಕ್ಕಂತೆ ನಟಿಸುವ ವ್ಯಕ್ತಿಗಳಿಗೆ ಈ ಸಮಾಜದಲ್ಲಿ ಬೆಲೆ ಹೆಚ್ಚು. ಬೇರೆಯವರ ಸುದ್ದಿ ನಮಗ್ಯಾಕೆ? ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ಅವಶ್ಯಕತೆ ಇದ್ದಾಗ ನಾವು ಎಲ್ಲರಿಗೂ ಇಷ್ಟವಾಗುತ್ತೇವೆ. ಅವಶ್ಯಕತೆ ಇಲ್ಲ ಎಂದಾಗ ಕಣ್ಣು ಮುಂದೆ ಇದ್ದರೂ ತಿರುಗಿ ನೋಡುವುದಿಲ್ಲ. ನಾವು ಯಾಕೆ ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕು? ನಮಗೂ ಒಂದು ಬದುಕಿದೆ, ನಮಗಾಗಿ ನಾವು ಬದುಕೋಣ. ಜೀವನದಲ್ಲಿ ಕನಸುಗಳು, ನಿರೀಕ್ಷೆಗಳು ಕೆಲವೊಂದು ಸಾಧ್ಯವಾಗುತ್ತವೆ, ಕೆಲವು ಅಸಾಧ್ಯವಾಗುತ್ತವೆ. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಕೆಲವೊಂದು ಸಲ ಅನ್ನಿಸುತ್ತದೆ, ಜೀವನ ಅಂದ್ರೆ ಇಷ್ಟೇನಾ? ನೋವುಗಳ ಜೊತೆಯಾಗಿ ಇರುವುದ, ನೆಮ್ಮದಿಯಾಗಿ ಹುಡುಕಾಡುವುದ? ನೋವು ನಲಿವು ಎರಡು ನಮ್ಮ ಜೊತೆಯಲ್ಲಿಯೇ ಇವೆ. ಆರಿಸಿಕೊಳ್ಳುವ ಆಯ್ಕೆ ನಮ್ಮದು. ಸಿಗದೆ ಇರುವುದನ್ನ ಅಪೇಕ್ಷಿಸುವುದನ್ನ ಬಿಟ್ಟು ಸಿಕ್ಕಿರುವುದರಲ್ಲಿ ನೆಮ್ಮದಿಯನ್ನ ಹುಡುಕೋಣ. ನಾವು ಬದುಕುವ ರೀತಿ ನಮಗೆ ತೃಪ್ತಿ ತಂದರೆ ಸಾಕು. ಪರರನ್ನ ಮೆಚ್ಚಿಸುವ ಅವಶ್ಯಕತೆ ನಮಗಿಲ್ಲ. ಬದುಕು ನಮ್ಮದು, ನಮ್ಮಿಷ್ಟದಂತೆ ಬದುಕೋಣ. ಸಾಧ್ಯವಾದರೆ 4 ಜನರಿಗೆ ಒಳ್ಳೆಯದನ್ನ ಮಾಡೋಣ. ಸಾರ್ಥಕತೆಯ ಜೀವನ ಸಾಗಿಸೋಣ. ಆ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ.